ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡುವುದೇ ಮೊದಲ ಆದ್ಯತೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಮಂಡಳಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪುಷ್ಪಗಿರಿ ಮಠದ 1108 ಜಗದ್ಗುರುಗಳಾದ ಶ್ರೀ ಸೋಮಶೇಖರ ಸ್ವಾಮೀಜಿ ಅವರಿಗೆ ಗುರುವಂದನೆ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವುದರ ಮೂಲಕ ನಂತರ ಮಾತನಾಡಿದ ಅವರು, ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪುಷ್ಪಗಿರಿ ಮಠದ 1108 ಜಗದ್ಗುರುಗಳಾದ ಶ್ರೀ ಸೋಮಶೇಖರ ಸ್ವಾಮೀಜಿ ಅವರಿಗೆ ಗುರುವಂದನೆ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ನಂತರ ಮಾತನಾಡಿದ ಅವರು, 16 ವರ್ಷಗಳ ಕಾಲ ಗುರುಪೀಠದಲ್ಲಿ ಕೆಲಸ ಮಾಡಿದ ಕೀರ್ತಿ ಸೋಮಶೇಖರ ಸ್ವಾಮೀಜಿಗೆ ಸಲ್ಲುತ್ತದೆ. ಕೊಂಕಣ ರೈಲು ಮಂಗಳೂರು ಹಾರ್ಬರ್ ಆಗಬೇಕು. ಎಲ್ಲ ತಾಲೂಕುಗಳಲ್ಲೂ ರೈಲು ಸಂಚರಿಸುವ ಕೆಲಸ ಮಾಡಬೇಕಿದೆ. ಬೇಲೂರು ಪವಿತ್ರ ಸ್ಥಳ 1994-95ರಲ್ಲಿ ಮಂಗಳೂರು ಸಕಲೇಶಪುರ ಬೇಲೂರು ರೈಲು ಅನುಮೋದನೆ ಪಡೆದಿತ್ತು. ಆದರೆ ಸುಮಾರು 20 ವರ್ಷಗಳಿಂದ ಕೆಲಸ ನಿಂತಿದ್ದು, ಅದು ಇಂದು ಕಾರ್ಯಗತಕ್ಕೆ ತರಲು ಪ್ರಧಾನ ಮೋದಿಜಿ ಅವರ ಯೋಜನೆ ಮೇರೆಗೆ ಆರಂಭಿಸಲು ಸಿದ್ಧವಿದ್ದೇವೆ. ಇದಕ್ಕೆ ಮಾಜಿ ಪ್ರಧಾನಿಗಳು, ರಾಜ್ಯಸಭಾ ಸದಸ್ಯರಾದ ಎಚ್.ಡಿ. ದೇವೇಗೌಡರ ಶ್ರಮವು ಹೆಚ್ಚಿದ್ದು 45 ಕಿಲೋಮೀಟರ್ ದೂರ ಜಿಲ್ಲೆಯಲ್ಲಿ ರೈಲು ಸಂಚಾರಕ್ಕೆ ಸೇರುತ್ತದೆ. ಭೂಸ್ವಾಧೀನ ಕೆಲಸ ನಡೆಯುತ್ತಿದೆ. ರೈತರಿಗೆ ಮೋಸವಾಗದಂತೆ ಪರಿಹಾರ ಕೊಡಬೇಕಿದೆ. ಸಾಂಸ್ಕೃತಿಕ ಬೇಲೂರನ್ನು ಪ್ರಸಿದ್ಧ ಮಾಡಬೇಕಿದೆ. ನೀರಾವರಿ ಯೋಜನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕಿದೆ. ನಾನು ಅಧಿಕಾರದಲ್ಲಿರುವ ತನಕ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದರು. ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಸೋಮಶೇಖರ ಸ್ವಾಮೀಜಿ, ಕೇಂದ್ರ ಸಚಿವರು ಸ್ವಾಮಿಗಳ ಕಾರ್ಯಕ್ರಮಕ್ಕೆ ಬಂದಿರುವುದು ಸಂತೋಷ. ಅವರ ಕೆಲಸ ಮೊನಚಾಗಿದ್ದು, ಕೇಂದ್ರ ಸಚಿವರು ಅಂದರೆ ಹೆಚ್ಚಿನ ಒತ್ತಡ ಇರುತ್ತದೆ. ಕೆಲವರು ಪ್ರಚಾರಕ್ಕೆ ಮಾತ್ರ ಸೀಮಿತ. ಹಾಸನ ಜಿಲ್ಲೆಗೆ ಅಂದರೆ ಸೋಮಣ್ಣ ಅವರ ಭೇಟಿ ಸಂತಸ ತಂದಿದೆ. ಬೇಲೂರು ಅಭಿವೃದ್ಧಿಪಡಿಸುವ ಕಾರ್ಯ ಮಾಡಬೇಕಿದೆ. ಅವರ ಸರಳತೆ ಜೊತೆಗೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಜಾತಶತ್ರು ಎಂದರೆ ಸೋಮಣ್ಣ ಹಾಗೂ ಯಡಿಯೂರಪ್ಪ ಇಬ್ಬರೇ. ಹಾಸನ ಜಿಲ್ಲೆಗೆ ನೀರಾವರಿ ಯೋಜನೆ, ಶಾಶ್ವತ ಯೋಜನೆ ಜಾರಿ ತರಬೇಕು. ಬೇಲೂರು ತಾಲೂಕು ನೀರಾವರಿಯಲ್ಲಿ ಇಂದಿನಿಂದಲೂ ವಂಚಿತರಾಗುತ್ತಿದ್ದಾರೆ. ರೈತರಿಗೆ ಶಾಶ್ವತ ಪರಿಹಾರ ಬೇಕಿದೆ. ಕೇಂದ್ರ ಸಚಿವರು ಜಲಮಂಡಳಿ ಖಾತೆ ಹೊಂದಿದ್ದು, ಬೇಲೂರಿನ ಸಮಸ್ಯೆ ಬಗ್ಗೆ ಚರ್ಚಿಸಿ ಪರಿಹಾರ ಮಾಡಿಕೊಡಬೇಕು. ಇದಕ್ಕೆ ನೂತನ ಸಂಸದರು ಉತ್ಸಾಹಿಗಳಾಗಿದ್ದು, ಅವರು ಬೇಲೂರಿನ ಬಗ್ಗೆ ಗಮನ ಹರಿಸಬೇಕೆಂದರು. ಸಂಸದ ಶ್ರೇಯಸ್ ಪಾಟೀಲ್ ಮಾತನಾಡಿ, ಹಳೇಬೀಡು ಪುಷ್ಪಗಿರಿ ಮಠ ಜಾತ್ಯತೀತವಾಗಿ ಬಡವರು ಎಂಬ ಭೇದ ಭಾವವಿಲ್ಲದೆ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ. ಸಮಾಜದ ಏಳ್ಗೆ ಮುಖ ನಾವು ಪ್ರಾಮಾಣಿಕವಾಗಿ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆ. ಹಾಸನ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಲು ಪ್ರಾಮಾಣಿಕ ಸೇವೆ ಮಾಡುತ್ತೇನೆ ಎಂದರು. ಗುರುವಂದನೆ ಕಾರ್ಯಕ್ರಮದ ಉಸ್ತುವಾರಿ ಗ್ರೈನೇಟ್ ರಾಜಶೇಖರ್ ಪುಷ್ಪಗಿರಿ ಮಠದ ಬಗ್ಗೆ ವಿವರಣೆ ನೀಡಿದರು. ವೇದಿಕೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್, ಮಾಜಿ ಸಂಸದ ಜವರೇಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಮಾಜಿ ಶಾಸಕ ಲಿಂಗೇಶ್, ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ಮಂಜುನಾಥ್, ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರು ಪರಮೇಶ್, ಕೃಷ್ಣೇಗೌಡ, ಬಲ್ಲೇನಹಳ್ಳಿ ರವಿ, ಅದ್ದೂರಿ ಕುಮಾರ್, ಪುಷ್ಪಗಿರಿ ಮಹಿಳಾ ಗ್ರಾಮೀಣ ಸಂಘದ ಸದಸ್ಯರು ಇತರರು ಇದ್ದರು. ಹಿರಿಯರಾದ ನಡವಳಿಕೆ, ನನ್ನ ತಂದೆ ತಾಯಿಗಳ ಆಶೀರ್ವಾದ ಎಲ್ಲ ಒಬ್ಬರಿಗೆ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ. ನಿಮ್ಮನ್ನು ಮನವಿ ಮಾಡ್ತೀನಿ, ಪುಷ್ಪಗಿರಿಯ ಮಹಾಸಂಸ್ಥಾನ ಯಾವ ರೀತಿ ಇತ್ತು, ಹೇಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರೀಗಳವರು ಪಟ್ಟಾಧಿಕಾರ ಆದ್ಮೇಲೆ ಅವ್ರು ತೆಗೆದುಕೊಳ್ಳುವಂಥ ತೀರ್ಮಾನದ ಜೊತೆಯಲ್ಲಿ ಭಕ್ತ ಮತ್ತೆ ಸ್ವಾಮೀಜಿ ಅವರ ಮಧ್ಯದಲ್ಲಿರ್ತಕ್ಕಂಥ ದೂರದ ವ್ಯವಸ್ಥೆಯನ್ನು ಬದಲು ಮಾಡಿ ಭಕ್ತರಿದ್ರೆ ಮಠ ಅನ್ನೋದನ್ನು ಎತ್ತಿ ತೋರಿಸೋದ್ರ ಮುಖ್ಯ ಧರ್ಮಸ್ಥಳದ ಪರಮ ಪೂಜ್ಯ ಮಂಜುನಾಥ ವೀರೇಂದ್ರ ಹೆಗ್ಡೆ ಅವರು ಏನ್ ಮಾಡ್ತಾ ಇದ್ದಾರೋ ಆ ಕೆಲಸವನ್ನ ಪ್ರಾರಂಭ ಮಾಡಿ ಅದನ್ನು ಕೂಡ ಉನ್ನತ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥದಕ್ಕೆ ಭಗವಂತನ